ಮುರಳಿಯ ದಿನಾಂಕ 15/8/2026 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಎಲ್ಲರಿಗೂ ಇದೇ ಸಂದೇಶ ಕೊಡಿ. ದೇಹ ಸಹಿತವಾಗಿ ದೇಹದ ಎಲ್ಲ ಧರ್ಮಗಳನ್ನು ಮರೆತು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ. ಆಗ ಎಲ್ಲ ದುಃಖ ದೂರವಾಗುವುದು. ಪ್ರಶ್ನೆ: ತಾವು ಮಕ್ಕಳು ಯಾವ ಮಾತಿನಲ್ಲಿ ಫಾಲೋ ಫಾದರ್ ಮಾಡಬೇಕು? ಬಾಬರವರನ್ನು ಅನುಸರಿಸಬೇಕು. ಉತ್ತರ: ಹೇಗೆ ಈ ಬ್ರಹ್ಮ ಬಾಬಾ ತನ್ನ ಎಲ್ಲವನ್ನು ಈಶ್ವರ ಅರ್ಪಣೆ ಮಾಡಿದರು, ಪೂರ್ತಿ ಟ್ರಸ್ಟಿ ಆದರು, ಹಾಗೆಯೇ ಟ್ರಸ್ಟಿಯಾಗಿ ಇರಿ. ಎಂದಿಗೂ ಉಲ್ಟಾ ಸುಲ್ಟಾ ಖರ್ಚು ಮಾಡಿ ಪಾಪಾತ್ಮರಿಗೆ ಕೊಡಬೇಡಿ. ತಮ್ಮ ಎಲ್ಲವನ್ನು ಈಶ್ವರಿಯ ಸೇವೆಯಲ್ಲಿ ತೊಡಗಿಸಿರಿ. ಪೂರ್ತಿ ಟ್ರಸ್ಟಿಯಾಗಿರಿ. ತಂದೆಯ ಶ್ರೀಮತದಂತೆ ನಡೆಯುತ್ತಾ ಇರಿ. ಬಾಬಾ ನೋಡುತ್ತಾರೆ ಯಾವ ಮಗು ಎಷ್ಟು ಶ್ರೀಮತದಂತೆ ನಡೆಯುತ್ತಿದ್ದಾರೆಂದು. ಗೀತೆ: ನೀವು ಪ್ರೀತಿಯ ಸಾಗರ ಆಗಿದ್ದೀರಾ ಬಾಬಾ. ನಾವು ಒಂದು ಹನಿಯ ಬಾಯಾರಿಕೆಯಲ್ಲಿ ಇದ್ದೇವೆ. ಓಂ ಶಾಂತಿ. ಮಕ್ಕಳು ಗೀತೆಯನ್ನು ಕೇಳಿದ್ದೀರಾ? ಹೇಳ್ತಾರೆ, ಬಾಬಾ ನಾವೆಲ್ಲಿಂದ ಬಂದಿದ್ದೇವೆ ಮತ್ತು ಯಾವಾಗ ಬಂದಿದ್ದೇವೆ, ವಾಪಸ್ ಹೋಗುವ ದಾರಿ ಹೇಗೆ ಮರೆತಿದ್ದೇವೆ. ಈ ಡ್ರಾಮಾದ ಬಗ್ಗೆ ಕಿವಿಗಳಲ್ಲಿ ತಿಳಿಸಿರಿ, ಅಂದರೆ ಎಲ್ಲರಿಗೂ ಹೇಳಿ. ನಾವು ಯಾರು, ಎಲ್ಲಿಂದ ಬಂದಿದ್ದೇವೆ, ಎಲ್ಲಿ ಹೋಗುತ್ತೇವೆ. ಒಂದು ಜ್ಞಾನದ ಅಣುವನ್ನು ಕೊಡಿ, ಏಕೆಂದರೆ ಜ್ಞಾನ ಸಾಗರ ಬಾಬಾ ಆಗಿದ್ದಾರೆ. ಈಗ ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ಆತ್ಮರು ಎಲ್ಲಿನ ನಿವಾಸಿಗಳಾಗಿದ್ದೇವೆ ಮತ್ತು ಬಾಬಾ ತಮ್ಮ ಸ್ವರ್ಗವನ್ನು ಹೇಗೆ ಮರೆತಿದ್ದೀರಾ, ಹೇಗೆ ಬಂದು ಇಲ್ಲಿ ದುಃಖಿಗಳಾಗಿದ್ದೀರಾ. ಈ ರಹಸ್ಯವನ್ನು ಎಲ್ಲರಿಗೂ ತಿಳಿಸಿರಿ, ಕಿವಿಗಳಲ್ಲಿ ಹೇಳಿ ಅಂತಾರೆ ಬಾಬಾ. ಈಗ ಬಾಬಾ ಜ್ಞಾನ ಸಾಗರ ಆಗಿದ್ದಾರೆ, ಪವಿತ್ರತೆಯ ಸಾಗರ ಆಗಿದ್ದಾರೆ, ಪ್ರೇಮ ಸಾಗರ ಆಗಿದ್ದಾರೆ, ಶಾಂತಿ ಸುಖ ಮತ್ತು ಸಂಪತ್ತಿನ ಸಾಗರ ಆಗಿದ್ದಾರೆ. ಈಗ ಬೇಹದ್ದಿನ ತಂದೆಯ ಮೂಲಕ ಈ ಎಲ್ಲ ಮಾತುಗಳನ್ನು ತಿಳಿದುಕೊಂಡಿದ್ದೀರಾ. ಆದಿಯಲ್ಲಿ ಎಲ್ಲಿಂದ ಬಂದೆವು ಮತ್ತು ಮಧ್ಯದಲ್ಲಿ ಏನಾಯಿತು. ನಾವು ಮಾರ್ಗವನ್ನು ಮರೆತು ದುಃಖಿಗಳಾಗಿದ್ದೇವೆ. ಈಗ ಪುನಃ ತಂದೆಗೆ ಹೇಳುತ್ತೇವೆ, ಬಾಬಾ ನಮಗೆ ಮಾರ್ಗವನ್ನು ತೋರಿಸಿರಿ. ನಾವು ನಮ್ಮ ಸುಖಧಾಮ ಶಾಂತಿಧಾಮದಲ್ಲಿ ಹೋಗಬೇಕು. ಬಾಬರವರೇ ಕುಳಿತು ತಿಳಿಸುತ್ತಾರೆ, ತಾವು ಆದಿಯಲ್ಲಿ ಯಾರಾಗಿದ್ದೀರಿ ಮತ್ತು ಮಧ್ಯದಲ್ಲಿ ಏನಾಯಿತು, ಭಕ್ತಿ ಮಾರ್ಗ ಹೇಗೆ ಶುರುವಾಯಿತು, ಅಂತಿಮದಲ್ಲಿ ಏನಾಯಿತು. ಈ ಆದಿ ಮಧ್ಯ ಅಂತ್ಯದ ರಹಸ್ಯ ಈಗ ಬುದ್ಧಿಯಲ್ಲಿ ಕುಳಿತಿದೆ. ಇದು ಡ್ರಾಮಾ ಆಗಿದೆ ಅಲ್ವಾ? ಮನುಷ್ಯರಿಗೆ ಅವಶ್ಯವಾಗಿ ಇದು ತಿಳಿಸಬೇಕು, ಏಕೆಂದರೆ ಪಾತ್ರಧಾರಿಗಳಾಗಿದ್ದಾರೆ ಅಂದಾಗ ಡ್ರಾಮದ ಬಗ್ಗೆ ತಿಳ್ಕೊಳ್ಬೇಕೆಲ್ಲರೂ. ತಾವು ತಿಳಿದುಕೊಂಡಿದ್ದೀರಾ, ನಾವು ಆತ್ಮರು ನಿರಾಕಾರಿ ಶಾಂತಿಧಾಮದಿಂದ ಬಂದಿದ್ದೇವೆ. ಇಲ್ಲಿ ಶಬ್ದದ ಪ್ರಪಂಚದಲ್ಲಿ ಮೂಲವತನ, ಸೂಕ್ಷ್ಮವತನ ಮತ್ತು ಇದಾಗಿದೆ ಸ್ಥೂಲವತನ. ಮತ್ತು ಮೂಲವತನದಿಂದ ಆತ್ಮರು ಬಂದಿದ್ದಾರೆ ಶಬ್ದದ ಪ್ರಪಂಚದಲ್ಲಿ. ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರ ಅಭಿನಯಿಸುತ್ತಿದ್ದೇವೆ. ಆತ್ಮನ ನಿವಾಸ ಸ್ಥಾನ ಶಾಂತಿಧಾಮವಾಗಿದೆ. ಈ ಮಾತುಗಳು ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ. ಜ್ಞಾನಸಾಗರ ತಂದೆಯೇ ಬಂದು ತಿಳಿಸುತ್ತಿದ್ದಾರೆ. ಈಗ ತಿಳಿಸುತ್ತಿದ್ದಾರೆ, ಜ್ಞಾನಸಾಗರ ಎಂದು ಹೇಳಲಾಗುವುದು ಪಾರಲೌಕಿಕ ಪರಮಪಿತ ಪರಮಾತ್ಮನಿಗೆ, ಮನುಷ್ಯರಿಗೆ ಹೇಳಲು ಸಾಧ್ಯವಿಲ್ಲ. ಈ ಮಹಿಮೆ ಕೇವಲ ಒಬ್ಬ ಬಾಬರವರದೇ ಗಾಯನವಾಗಿದೆ, ಬೇರೆ ಯಾರಿಗೂ ಗೊತ್ತಿಲ್ಲ. ಈಗ ವಿನಾಶದ ಸಮಯವಾಗಿದೆ. ಗಾಯನವೂ ಇದೆ, ವಿನಾಶಕಾಲೇ ವಿಪರೀತ ಬುದ್ಧಿ ಇರೋಪವಾಸಿ. ಈಗ ತಂದೆ ನಿಮ್ಮ ಬುದ್ಧಿಯೋಗವನ್ನು ತನ್ನ ಕಡೆ ತನ್ನ ಜೊತೆಯಲ್ಲಿ ಜೋಡಿಸಿಕೊಳ್ಳುತ್ತಿದ್ದಾರೆ. ಹೇಳ್ತಾರೆ, ನನ್ನನ್ನು ನೆನಪು ಮಾಡಿ ಎಂದು. ನಾನು ಆ ಧರ್ಮದವರು ಈ ಧರ್ಮದವರು ಎಂದು ಏನೆಲ್ಲ ಹೇಳ್ತಾರೆ ಅದೆಲ್ಲ ದೇಹದ ಧರ್ಮಗಳು. ಆತ್ಮವಂತೂ ಆತ್ಮವೇ ಆಗಿದೆ. ತಂದೆ ತಿಳಿಸುತ್ತಾರೆ, ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿದಾಗ ಪತಿತರಿಂದ ಪಾವನರಾಗುತ್ತೀರಾ. ಇದು ಎಲ್ಲರಿಗಾಗಿ ತಂದೆಯ ಸಂದೇಶವಾಗಿದೆ. ದೇಹ ಸಹಿತವಾಗಿ ದೇಹದ ಏನೆಲ್ಲ ಸಂಬಂಧಗಳಿವೆ ಎಲ್ಲವನ್ನು ಮರೆಯಿರಿ. ನಾನು ಆತ್ಮ ಆಗಿದ್ದೇನೆ. ಎಲ್ಲ ಆತ್ಮರ ತಂದೆ ಬಾಬಾ ಆಗಿದ್ದಾರೆ. ಈ ಬ್ರಹ್ಮ ಬಾಬರವರು ಹೇಳುತ್ತಾರೆ, ನಾವು ಆತ್ಮರು ಅಂದಾಗ ಎಲ್ಲರೂ ಸಹೋದರರಾಗಿದ್ದಾರೆ. ಈ ಸಮಯದಲ್ಲಿ ಎಲ್ಲ ಸಹೋದರರು ಪತಿತರು ದುಃಖಿಗಳಾಗಿದ್ದಾರೆ.
ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಭಸ್ಮವಾಗಿದ್ದಾರೆ. ಯಾವಾಗ ದ್ವಾಪರದ ಆದಿಯಲ್ಲಿ ರಾವಣನ ರಾಜ್ಯ ಪ್ರಾರಂಭವಾಯಿತು, ಆಗ ತಾವು ವಾಮ ಮಾರ್ಗದಲ್ಲಿ ಹೋಗಿದ್ದೀರಾ. ಆಗಲೇ ಪುನಃ ಅನ್ಯ ಧರ್ಮಗಳು ಪ್ರಾರಂಭವಾದವು. ಅರ್ಧ ಸಮಯ ತಾವು ಪವಿತ್ರವಾಗಿರುತ್ತೀರಾ, ಮತ್ತು ಅರ್ಧದರಲ್ಲಿ ತಾವು ಪತಿತರಾಗುತ್ತೀರಾ. 21 ಜನ್ಮಗಳು ಭಾರತದಲ್ಲಿಯೇ ಗಾಯನವಾಗಿರುವಂತಹದ್ದು. ಯಾರು 21 ಕುಲಗಳ ಉದ್ಧಾರ ಮಾಡುತ್ತಾರೆ ಅವರು ಕುಮಾರಿ. ಕುಮಾರಿಗೆ ಎಷ್ಟು ಗೌರವವಿದೆ. ತಾವು ಭಾರತಕ್ಕೆ ಏನು ಪೂರ್ತಿ ಪ್ರಪಂಚದ ಉದ್ಧಾರ ಮಾಡುತ್ತಿದ್ದೀರಾ. ತಾವು ತಿಳಿದುಕೊಂಡಿದ್ದೀರಾ ನಾವೆಲ್ಲ ಆತ್ಮರು ಶಿವ ತಂದೆಗೆ ಮಕ್ಕಳಾಗಿದ್ದೇವೆ ಅಂದಾಗ ಕುಮಾರರಾಗಿದ್ದೇವೆ. ಬಾಯಿ ಬೆಹನ್ ಯಾವಾಗ ಪ್ರಜಾಪಿತ ಬ್ರಹ್ಮರವರ ಸಂತಾನರಾಗುತ್ತೇವೆ, ಆಗ ಸಹೋದರ ಸಹೋದರಿ ಆಗುತ್ತೇವೆ. ಈ ಜ್ಞಾನ ತಾವು ಮಕ್ಕಳಿಗೆ ಇದೆ. ನಾವು ಆತ್ಮರೆಲ್ಲರೂ ಸಹೋದರರಾಗಿದ್ದೇವೆ. ಎಲ್ಲರೂ ತಂದೆಯನ್ನು ಕರೆಯುತ್ತಾರೆ, ಏ ಪತಿತ ಪಾವನ ಬನ್ನಿ ಎಂದು. ಇಲ್ಲಿ ರಾವಣ ರಾಜ್ಯದಿಂದ ದುಃಖದಿಂದ ನಮ್ಮನ್ನು ಮುಕ್ತ ಮಾಡಿ ಎಂದು, ಮತ್ತೆ ನಮ್ಮ ಮಾರ್ಗದರ್ಶಕ ಆಗಿ ನಮ್ಮನ್ನು ವಾಪಸ್ ಕರೆದುಕೊಂಡು ಹೋಗಿ ಬಾಬಾ ಎಂದು ಹೇಳುತ್ತಾರೆ. ನಮ್ಮ ದುಃಖ ದೂರ ಮಾಡಿ ಸುಖ ಕೊಡಿ ಅಂತ ಹೇಳ್ತಾರೆ. ಈಗ ತಾವು ತಿಳಿದುಕೊಂಡಿದ್ದೀರಾ ಬಾಬಾ ಬಂದಿದ್ದಾರೆ. ಈ ಕಲಿಯುಗಿ ರಾವಣ ರಾಜ್ಯದಿಂದ ಬಿಡಿಸಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ತಂದೆ ತಿಳಿಸುತ್ತಾರೆ, ಎಲ್ಲ ಆತ್ಮರು ಪತಿತರು, ಆದ್ದರಿಂದ ಶರೀರವು ಪತಿತವಾಗಿದೆ. ಆತ್ಮನನ್ನೇ ಪಾವನ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗಲಾಗುವುದು ನಿರ್ವಾಣಧಾಮದಲ್ಲಿ. ಫಾಸ್ಟಿಂದ ಪ್ರೆಸೆಂಟ್ ಮತ್ತು ಫ್ಯೂಚರು, ಆದಿ ಮಧ್ಯ ಅಂತ್ಯ ಮತ್ತು ಆದಿ, ಸತ್ಯಯುಗದ ಆದಿ, ಕಲಿಯುಗದ ಅಂತ್ಯ ಮತ್ತು ಭವಿಷ್ಯವಾಗುತ್ತೆ ಸತ್ಯಯುಗ. ಇದಂತೂ ಸಹಜ ಅಲ್ವಾ? ಸರಿ, ಮಧ್ಯದಲ್ಲಿ ಏನಾಯಿತು? ನಾವು ಹೇಗೆ ಬಿದ್ದೆವು? ನಾವು ಪಾವನ ದೇವತೆಗಳಾಗಿದ್ದೆವು, ಮತ್ತು ಪಾವನರಿಂದ ಪತಿತರು ಹೇಗಾದೆವು? ಈಗ ತಾವು ತಿಳಿದುಕೊಂಡಿದ್ದೀರಾ. ತಂದೆ ತಿಳಿಸುತ್ತಾರೆ, ಯಾವಾಗ ರಾವಣ ರಾಜ್ಯ ಶುರುವಾಯಿತು ಆಗ ತಾವು ಪತಿತರಾದಿರಿ. ಈಗ ಪುನಃ ಭವಿಷ್ಯ ದೇವತೆಗಳನ್ನಾಗಿ ಮಾಡಲು ನಾನು ಬಂದಿದ್ದೇನೆ. ಇದರಲ್ಲಿ ಡಿಫಿಕಲ್ಟಿಯ ಮಾತೇ ಇಲ್ಲ. ಬಾಬಾ ಹೇಳ್ತಾರೆ, ಈ ವಿಷಯ ಸಾಗರದಿಂದ ನಿಮ್ಮನ್ನು ಪಾರು ಮಾಡುತ್ತೇನೆ. ಗಾಯನವೂ ಇದೆ, ಅಂಬಿಗ ನನ್ನ ಜೀವನ ರೂಪಿ ದೋಣಿಯನ್ನು ಪಾರು ಮಾಡಿ ಎಂದು ಎಲ್ಲರೂ ಕರೆಯುತ್ತಾರೆ ಒಬ್ಬ ತಂದೆಯನ್ನು. ನಮ್ಮ ಜೀವನ ರೂಪಿ ದೋಣಿ ಮುಳುಗಿದೆ, ಕ್ಷೀರ ಸಾಗರದಲ್ಲಿ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ. ಅವರಿಗೆ ಅಂಬಿಗ ತೋಟದ ಮಾಲೀಕ ಎಂದು ಹೇಳಲಾಗುವುದು. ಈಗ ಮುಳ್ಳುಗಳ ಕಾಡಲ್ಲಿ ಇದ್ದೇವೆ, ಪುನಃ ಹೂಗಳ ತೋಟದಲ್ಲಿ ತಂದೆ ಕರೆದುಕೊಂಡು ಹೋಗುತ್ತಾರೆ. ದೇವತೆಗಳು ಹೂಗಳಲ್ವಾ? ಈಗ ಎಲ್ಲರೂ ಮುಳ್ಳುಗಳಾಗಿದ್ದಾರೆ. ಪರಸ್ಪರದಲ್ಲಿ ದುಃಖವೇ ಕೊಡುತ್ತಿರುತ್ತಾರೆ. ಯಾರಿಗೂ ದೇವತೆಗಳು ದುಃಖ ಕೊಡುವುದಿಲ್ಲ. ಅಲ್ಲಂತೂ ಸುಖವೇ ಸುಖ ಇರುವುದು. ಕೇವಲ ಗಾಯನ ಮಾಡುತ್ತಾರೆ. ನೀವು ಇಲ್ಲಿ ಪ್ರಾಕ್ಟಿಕಲಲ್ಲಿ ಕೇಳುತ್ತಿದ್ದೀರಾ. ಹೇಳ್ತಾರಲ್ವ ಬಾಬಾ, ನಾವು ಎಂದಿನಿಂದ ಇದನ್ನೆಲ್ಲ ಮರೆತೋದ್ವಿ. ಈ ಸೃಷ್ಟಿ ಚಕ್ರವನ್ನು ನಾವು ಹೇಗೆ ಮರೆತೆವು? ಸತ್ಯಯುಗ ತ್ರೇತಾಯುಗದಲ್ಲಿ ಇದನ್ನು ತಿಳಿದುಕೊಂಡಿಲ್ಲ. ಏಕೆಂದರೆ ಅಲ್ಲಂತೂ ನಾವು ಸುಖಿಗಳಾಗಿದ್ದೆವು. ಮತ್ತು ದುಃಖ ಯಾವಾಗ ಸಿಕ್ತು? ಯಾವಾಗಿಂದ ದುಃಖ ಆಯಿತು? ಯಾವಾಗ ರಾವಣ ರಾಜ್ಯ ಪ್ರಾರಂಭವಾಯಿತು. ಭಾರತವಾಸಿಗಳು ರಾವಣನನ್ನು ಸುಡುತ್ತಲೇ ಇರುತ್ತಾರೆ. ಎಲ್ಲಿಯವರೆಗೆ ಅವರ ವಿನಾಶ ಆಗುವುದಿಲ್ಲ ಅಲ್ಲಿವರೆಗೂ ಸುಡುತ್ತಿರುತ್ತಾರೆ. ಮತ್ತು ಸತ್ಯಯುಗದಲ್ಲಿ ಪ್ರತಿ ವರ್ಷ ರಾವಣನ ಗೊಂಬೆ ಮಾಡಿ ಸುಡುವುದಿಲ್ಲ. ಅದಾಗಿದೆ ಭಕ್ತಿ ಮಾರ್ಗ. ಈಗ ರಾವಣರ ರಾಜ್ಯವೇ ಸಮಾಪ್ತಿಯಾಗಲಿದೆ. ಭಕ್ತಿ ಮಾರ್ಗದಲ್ಲಿ ರಾವಣನನ್ನು ಪ್ರತಿ ವರ್ಷ ಸುಡುತ್ತಾರೆ, ಆದರೂ ರಾವಣ ಸಾಯುವುದಿಲ್ಲ. ಈಗ ರಾವಣ ನಿಮ್ಮ ಮುಂದೆ ಹೇಗೆ ಸತ್ತಿದ್ದಾರೆ ತಾವು ತಿಳಿದುಕೊಂಡಿದ್ದೀರಾ. ರಾವಣ ರಾಜ್ಯ ಈಗ ಸಮಾಪ್ತಿಯಾಗಲಿದೆ. ಪಂಚಭೂತಗಳ ತಲೆಯನ್ನು ಕತ್ತರಿಸಲಾಗಿದೆ. ಮೊಟ್ಟ ಮೊದಲು ಕಾಮವಿಕಾರದ ತಲೆಯನ್ನು ಕತ್ತರಿಸಲಾಗಿದೆ. ಕಾಮವಿಕಾರ ಮಹಾಶತ್ರುವಾಗಿದೆ. ಬಾಬಾ ಹೇಳುತ್ತಾರೆ, ಈ ಪಂಚಭೂತಗಳ ಮೇಲೆ ವಿಜಯ ಪಡೆಯುವುದರಿಂದಲೇ ತಾವು ವಿಶ್ವದ ಮೇಲೆ ವಿಜಯವನ್ನು ಪಡೆಯುತ್ತೀರಾ. ಮನುಷ್ಯರು ಸ್ವಯಂ ಹೇಳುತ್ತಾರೆ, ನಾವು ಪತಿತರಾಗಿದ್ದೇವೆ, ಆದ್ದರಿಂದ ಕರೆಯಲಾಗುವುದು ಪತಿತರನ್ನು ಪಾವನ ಮಾಡುವಂತಹ ತಂದೆ ಬನ್ನಿ ಎಂದು. ಆತ್ಮ ಕರೆಯುತ್ತೆ, ಏ ಪತಿತ ಪಾವನ, ಏ ಬಾಬಾ, ಏ ಅಂಬಿಗ ದಯಾಹೃದಯಿ ಬಾಬಾ ಬನ್ನಿ ಎಂದು.
ಬಾಬಾ ಹೇಳುತ್ತಾರೆ, ನಾನು ಕಲ್ಪ ಕಲ್ಪವೂ ಬರುತ್ತೇನೆ. ಹೇಗೆ ಬರುತ್ತೇನೆ ಇದು ಯಾರಿಗೂ ಗೊತ್ತಿಲ್ಲ. ಗೀತೆಯಲ್ಲಿಯೂ ಇದೆ, ಭಗವಂತ ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ಆದರೆ ಭಗವಂತ ಯಾರು, ಯಾವಾಗ ಬಂದರು ಇದು ಯಾರಿಗೂ ಗೊತ್ತಿಲ್ಲ. ಗೀತೆಯನ್ನು ಖಂಡನೆ ಮಾಡಿದ್ದಾರೆ. ಶ್ರೀಕೃಷ್ಣನನ್ನು ದ್ವಾಪರದಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ದ್ವಾಪರದ ನಂತರವಂತೂ ಪ್ರಪಂಚ ಮತ್ತಷ್ಟು ಪತಿತವಾಗುವುದು. ಅಂದಾಗ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಬಂದು ಏನು ಮಾಡಿದ್ರು? ಮನುಷ್ಯರಂತೂ ಏನೂ ತಿಳಿದುಕೊಳ್ಳುವುದಿಲ್ಲ, ಬಿಲ್ಕುಲ್ ಅನ್ರೈಟಿಯಸ್ ಆಗಿದ್ದಾರೆ. ಸತ್ಯಯುಗದಲ್ಲಿರುತ್ತೀವಿ ರೈಟಿಯಸ್ಸು. ತಾವು ಈಗ ಅನ್ರೈಟಿಯಸ್ಸಿಂದ ರೈಟಿಯಸ್ ಆಗುತ್ತೀರಾ? ಬಾಬಾ ತಿಳಿಸುತ್ತಾರೆ, ತಾವೇ ಸಂಪೂರ್ಣ ನಿರ್ವಿಕಾರಿ ಪೂಜ್ಯರಾಗಿದ್ದೀರಿ. ಈಗ ವಿಕಾರಿಗಳು ಪೂಜಾರಿಗಳಾಗಿದ್ದೀರಾ. ತಾವೇ ಪೂಜ್ಯರು, ತಾವೇ ಪೂಜಾರಿಗಳಾಗುತ್ತೀರಾ. ಮೊದಲು ತಾವು ಪೂಜ್ಯರಾಗಿದ್ದೀರಿ 21 ಜನ್ಮಗಳವರೆಗೆ. ಈಗ ಪೂಜಾರಿಗಳಾಗಿದ್ದೀರಾ. ಸತ್ಯಯುಗದಲ್ಲಿ 8 ಜನ್ಮ, ತ್ರೇತಾಯುಗದಲ್ಲಿ 12 ಜನ್ಮ ಪಡೆಯುತ್ತೀರಾ. ಬಾಬಾ ತಿಳಿಸುತ್ತಾರೆ, ತಾವು ಪತಿತರು ಹೇಗಾಗಿದ್ದೀರಾ? ಎಂದಿನಿಂದ ಬಿದ್ದಿದ್ದೀರಾ? ಈ ಸೃಷ್ಟಿಯ ಚಕ್ರ ಸುತ್ತುತ್ತಾ ಇರುವುದು. ಪೂರ್ತಿ ವಿಶ್ವದ ಭೂಗೋಳ ಚರಿತ್ರೆ, ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಾವು ಮಕ್ಕಳಿಗೆ ತಂದೆಯೇ ಕುಳಿತು ತಿಳಿಸುತ್ತಾರೆ. ಎಲ್ಲರೂ ಏಕರಸವಾಗಿ ತಿಳಿದುಕೊಳ್ಳುವುದಿಲ್ಲ, ನಂಬರ್ ವಾರಾಗಿ ತಿಳಿದುಕೊಳ್ಳುತ್ತೀರಾ. ಬಾಬಾ ಹೇಳುತ್ತಾರೆ, ನಾನೇ ಬಂದು ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇನೆ. ಈಗ ತಾವು ಸರ್ವಗುಣ ಸಂಪನ್ನರಾಗಬೇಕು. ಅಲ್ಲಿಯವರೆಗೆ ಸತ್ಯಯುಗದಲ್ಲಿ ಹೋಗಲಾಗುವುದಿಲ್ಲ. ಆಗಬೇಕಾಗಿರೋದಿಲ್ಲೇನೆ. ಮತ್ತು ಭವಿಷ್ಯದಲ್ಲಿ ಹೋಗಿ ತಾವು ರಾಜ್ಯ ಮಾಡುತ್ತೀರಾ. ಅದರ ಮಧ್ಯದಲ್ಲಿ ಎಲ್ಲ ವಿನಾಶವಾಗುವುದು. ಅವಶ್ಯವಾಗಿ ವಿನಾಶವನ್ನು ನೋಡುತ್ತೀರಾ. ತಾವು ಪ್ರಾಕ್ಟಿಕಲಲ್ಲಿ ತಮ್ಮ ಪಾತ್ರವನ್ನು ಅಭಿನಯಿಸುತ್ತೀರಾ. ತಮಗೆ ಗೊತ್ತೇ ಇರುವುದಿಲ್ಲ ಮುಂದೆ ಏನಾಗತ್ತೆ ಎಂದು. ಯಾರು ಏನೆಲ್ಲ ಕಲ್ಪದ ಮೊದಲಾಗಿತ್ತೋ ಅದೇ ಆಗುವುದು. ಟೋಟಲ್ ಆಗಿ ತಮಗೆ ತಿಳಿಸಲಾಗುವುದು. ಸ್ಥಾಪನೆ ಮತ್ತು ವಿನಾಶವಾಗುವುದು. ವಿನಾಶ ಹೇಗಾಗತ್ತೆ ಅದನ್ನಂತೂ ಯಾವಾಗ ಆಗತ್ತೆ ಅವಾಗ ನೋಡ್ತೀರಾ. ದಿವ್ಯ ದೃಷ್ಟಿಯಿಂದ ವಿನಾಶವನ್ನು ನೋಡುತ್ತೀರಾ. ಮುಂದೆ ಹೋಗುತ್ತಾ ಪ್ರಾಕ್ಟಿಕಲಲ್ಲಿ ನೋಡ್ತೀರಾ. ಸಾಕ್ಷಾತ್ಕಾರ ಆಗತ್ತೆ, ಆಮೇಲೆ ಪ್ರಾಕ್ಟಿಕಲ್ಲಾಗಿ ನೋಡ್ತೀರಾ. ಸ್ಥಾಪನೆಯ ಸಾಕ್ಷಾತ್ಕಾರ ದಿವ್ಯ ದೃಷ್ಟಿಯಿಂದ ಆಗುವುದು ಮತ್ತು ಪ್ರಾಕ್ಟಿಕಲ್ಲಾಗಿ ನೋಡ್ತೀರಾ. ಬಾಕಿ ಜಾಸ್ತಿ ಧ್ಯಾನದಲ್ಲಿ ಹೋಗುವುದು ಸಹ ಸರಿಯಲ್ಲ. ನಂತರ ವೈಕುಂಠದಲ್ಲಿ ಹೋಗಿ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತೀರಾ. ಅಲ್ಲಿ ಜ್ಞಾನನೂ ಇರಲ್ಲ, ಯೋಗನೂ ಇರಲ್ಲ, ಎರಡರಿಂದಲೂ ವಂಚಿತರಾಗುತ್ತೀರಾ. ಧ್ಯಾನದಲ್ಲಿ ಹೋಗುವ ಅವಶ್ಯಕತೆ ಇರುವುದಿಲ್ಲ. ಯೋಗ ಏನು ಕೇವಲ ಇಡಲಾಗುವುದು. ತಾವು ಬ್ರಾಹ್ಮಣರು ಅಲ್ಲಿ ಹೋಗುತ್ತೀರಾ. ದೇವತೆಗಳು ಮತ್ತು ಬ್ರಾಹ್ಮಣರ ಸಭೆ ಸೇರುವುದು. ಇಲ್ಲಿ ತಾವು ತಾಯಿಯ ಮನೆಯಲ್ಲಿ ಕುಳಿತಿದ್ದೀರಾ ಮತ್ತು ತಮ್ಮನ್ನು ಯೋಗ್ಯರನ್ನಾಗಿ ಮಾಡಲಾಗುವುದು ವಿಷ್ಣುಪುರಿಯಲ್ಲಿ ಹೋಗಲು. ಯಾವಾಗ ಕನ್ಯೆಗೆ ನಿಶ್ಚಿತಾರ್ಥವಾಗುವುದು ಆಗ ತಿಳಿಸಲಾಗತ್ತೆ ಅತ್ತೆ ಮನೆಗೆ ಹೇಗೆ ಹೋಗಬೇಕು ಎಂದು. ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ನಡೆಯಬೇಕು, ಜಗಳ ಮಾಡಬಾರ್ದು, ಅದೆಲ್ಲ ಹೇಳ್ಕೊಡ್ಲಾಗತ್ತೆ. ಹಾಗೆಯೇ ಇಲ್ಲಿಯೂ ಬಾಬಾ ಹೇಳ್ತಾರೆ, ನೀವು ಸರ್ವಗುಣ ಸಂಪನ್ನರು, ಮರ್ಯಾದಾ ಪುರುಷೋತ್ತಮರು, ಅಹಿಂಸಾ ಪರಮೋಧರ್ಮಿಗಳು ಇಲ್ಲಿಯೇ ಆಗಬೇಕು. ಸ್ವರ್ಗದಲ್ಲಿ ಈ ಜಗಳ ಯುದ್ಧ ಏನೂ ಇರುವುದಿಲ್ಲ. ಈಗ ತಾವು ವಿಷ್ಣುಪುರಿ ಅತ್ತೆ ಮನೆಗೆ ಹೋಗ್ತೀರಾ. ಅಲ್ಲಿರುವುದೇ ಮಹಾನ್ ವೈಷ್ಣವರು. ಅವರಂತಹ ವೈಷ್ಣವರು ಸೃಷ್ಟಿಯಲ್ಲಿ ಇರುವುದಿಲ್ಲ. ವೈಷ್ಣವ ದೇವತೆಗಳು ವಿಕಾರಗಳಲ್ಲಿ ಹೋಗುವುದಿಲ್ಲ. ವಿಕಾರವಾಗಿದೆ ಹಿಂಸೆ. ಹೇಳಲಾಗತ್ತೆ ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮ. ಈಗ ತಾವು ತಿಳಿದುಕೊಂಡಿದ್ದೀರಾ, ನಾವು ತಾಯಿಯ ಮನೆಯಲ್ಲಿ ಕುಳಿತಿದ್ದೇವೆ. ಈಗ ನಾವು ವಿಷ್ಣುಪುರಿಯಲ್ಲಿ ಹೋಗುತ್ತೇವೆ. ತಮಗೆ ಗೊತ್ತಿದೆ ಅಲ್ಲಿ ಬಹಳ ಸುಖ ಇರುವುದು. ವಿವಾಹಕ್ಕೆ ಮೊದಲು ಕನ್ಯೆ ಅರೆದು ಹೋಗಿರುವಂತಹ ವಸ್ತ್ರಗಳನ್ನು ಧರಿಸುತ್ತಾರೆ. ಅದಕ್ಕೆ ವನವಾಸ ಎಂದು ಹೇಳಲಾಗುವುದು. ನಿಮ್ಮ ಬಳಿಯೂ ಈಗ ಏನಿದೆ? ಏನೂ ಇಲ್ಲ. ಇದೆಲ್ಲ ಕಲ್ಲು ಮಣ್ಣಾಗಿದೆ. ಇಲ್ಲಿ ತಮಗೆ ಯಾವುದೇ ಆಭರಣಗಳು ಅದೆಲ್ಲ ತೊಡುವ ಅವಶ್ಯಕತೆ ಇಲ್ಲ. ಆದರೆ ಹೇಳಲಾಗತ್ತೆ ಗೃಹಸ್ಥದಲ್ಲಿ ಇರಬೇಕು, ವಿವಾಹದಲ್ಲಿ ಹೋಗಬೇಕಾಗತ್ತೆ. ಆಭರಣಗಳು ಬಲೆ ತೊಡ್ಕೊಳ್ಳಿ, ಧರಿಸಿ, ತೊಂದರೆ ಇಲ್ಲ. ಮನ ಮಾಡೋದಿಲ್ಲ ಬಾಬ್ರವರು. ಮದುವೆ ಮುಂಜಿಗೆ ಹೋಗಬಾರ್ದು, ಆಭರಣಗಳೆಲ್ಲ ಹಾಕ್ಕೋಬಾರ್ದು ಅಂತ ಏನು ಹೇಳೋದಿಲ್ಲ.
ಇಲ್ಲಾಂದರೆ ಹೇಳ್ತಾರೆ ಇವರೇನಪ್ಪ ವಿಧವೆ ಆಗಿಬಿಟ್ಟಿದ್ದಾರೆ, ಏನೂ ಒಡವೆಗಳೇನೂ ಹಾಕ್ಕೊಂಡಿಲ್ಲ ಅಂತ ಹೇಳ್ತಾರೆ. ಹೆಸರು ಕೆಡುತ್ತೆ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಹೆಸರು ಕೆಡಿಸ್ಬೇಡಿ, ಇವರು ಆಶ್ರಮಕ್ಕೆ ಹೋಗ್ಬಿಟ್ರು ಅದಕ್ಕೆ ಎಲ್ಲ ಬಿಟ್ಬಿಟ್ರು ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ಹೆಸರು ಕೆಡಿಸ್ಬೇಡಿ, ನೀವು ಧರಿಸಿ ಪರವಾಗಿಲ್ಲ, ಕಲರ್ ಬಟ್ಟೆನೂ ಹಾಕ್ಕೊಳ್ಳಿ, ಆಭರಣಗಳು ಹಾಕ್ಕೊಳ್ಳಿ. ಆದರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಹೋಗಿ ಬಲೆ ಎಲ್ಲಿ ಬೇಕಾದರೂ ಯಾವುದೇ ಪ್ರೋಗ್ರಾಮ್ಗೆ ಹೋಗಿ, ಆದರೆ ಈ ಮಂತ್ರ ನೆನಪಿಟ್ಟುಕೊಳ್ಳಿ. ಪರೀಕ್ಷೆ ತಗೊಳ್ಳಿ, ನಾವು ನೆನಪಲ್ಲಿದ್ದೀನಾ ಅಂತ ನೋಡ್ಕೊಳ್ಳಿ ತಮ್ಮನ್ನು ತಾವು. ಇಲ್ಲಿ ನಾವು ಹೋಗ್ತಾ ಇದ್ದೀವಿ ಬಾಬನ ಡೈರೆಕ್ಷನ್ಸಿಂದ ಅಂತ ನೆನಪಿರಲಿ. ಎಲ್ಲರ ಜೊತೆ ಸಂಬಂಧ ನಿಭಾಯಿಸಬೇಕು. ಆದರೆ ಕೈಗಳಿಂದ ಕೆಲಸ ಮಾಡುತ್ತಿದ್ದರೂ ಮನಸ್ಸು ಬಾಬನ ಜೊತೆಗೆ ಇರಬೇಕು. ತಿಳ್ಕೊಳ್ತಾರೆ ಇವರು ತುಂಬ ಸ್ಟ್ರಾಂಗ್ ಇದ್ದಾರೆ ಎಂದು. ಯಾವಾಗ ನೀವೆಲ್ಲ ಮಾಡ್ತಿದ್ರು ಬಾಬಾ ನೆನಪಲ್ಲಿರ್ತೀರಾ, ಯಾವ ಶ್ರೀಮತವೂ ಮರೆಯುವುದಿಲ್ಲ, ಎಲ್ಲ ನಿಭಾಯಿಸ್ತೀರಾ ಅಂದಾಗ ತಿಳ್ಕೊಳ್ತಾರೆ ಇವರೆಷ್ಟು ಶಕ್ತಿಶಾಲಿಯಾಗಿದ್ದಾರೆ ಎಂದು. ಆಭರಣಗಳನ್ನು ತೊಟ್ಟು ಬಲೆ ವಿವಾಹ, ಮದುವೆ ಮುಂಚಿ ಕಾರ್ಯಕ್ರಮಗಳಿಗೆ ಹೋಗಿ ಎಲ್ಲರ ಜೊತೆ ಇರಿ, ಆದರೆ ಮಹಾವೀರರಾಗಿರಿ, ಯಾವ ಶ್ರೀಮತವನ್ನು ಬ್ರೇಕ್ ಮಾಡಬೇಡಿ. ಸನ್ಯಾಸಿಗಳಿಗೂ ತೋರಿಸ್ತಾರಲ್ವಾ, ಗುರು ವೇಷರ ಬಳಿ ಕಳಿಸ್ಕೊಟ್ಟಿದ್ರು, ಸರ್ಪದ ಬಳಿ ಕಳಿಸ್ಕೊಟ್ಟಿದ್ರು ತೋರಿಸ್ತಾರಲ್ವ. ಆದರೂ ಶಕ್ತಿಶಾಲಿಯಾಗಿದ್ದರು, ಕಿಂಚಿತ್ತು ಅವರ ಸ್ಥಿತಿ ಏರುಪೇರಾಗಲಿಲ್ಲ ಎಂದು. ಯಾರು ಬಹಳ ಬಲಶಾಲಿಗಳಾಗಿರ್ತಾರೆ, ಬಹಾದೂರಿಯಿಂದ ಪಾಸಾಗಿ ತೋರಿಸ್ತಾರೆ, ಅವರಿಗೆ ಮಹಾವೀರರು ಅಂತ ಹೇಳಲಾಗುವುದು. ತಂದೆಯ ನೆನಪಿನಲ್ಲಿದ್ದಾಗ ಯಾವುದೇ ಕರ್ಮೇಂದ್ರಿಯ ಚಂಚಲ ಆಗುವುದಿಲ್ಲ. ಬಾಬಾರವರನ್ನು ಮರೆತರೆ ಕರ್ಮೇಂದ್ರಿಯಗಳು ಚಂಚಲವಾಗುತ್ತವೆ. ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ, ಇದೇನು ಕಡಿಮೆ ಮಾತಾ? ಸನ್ಯಾಸಿಗಳು ಈ ಮಾತುಗಳನ್ನು ಬಿಲ್ಕುಲ್ ತಿಳಿದುಕೊಂಡಿಲ್ಲ. ಶಾಸ್ತ್ರಗಳಲ್ಲಿ ಬಲೆ ಏನೆಲ್ಲ ಬರೆದಿರಬಹುದು, ಆದರೆ ಖಂಡನೆ ಮಾಡಿದ್ದಾರೆ. ಭಗವಾನು ವಾಚ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ಎಲ್ಲಿಯವರೆಗೆ ಬದುಕಿರುತ್ತೀರಾ ಜ್ಞಾನಾಮೃತವನ್ನು ಕುಡಿಯುತ್ತಾ ಇರಿ, ಕೇಳುತ್ತಾ ಇರಿ. ರಾಜಧಾನಿ ಸ್ಥಾಪನೆಯಾಗುವುದು. ತಾವು ಮಕ್ಕಳಿಗೆ ಗಳಿಗೆ ಗಳಿಗೆಗೂ ಶಿಕ್ಷಣ ಕೊಡಲಾಗುವುದು. ಒಬ್ಬ ತಂದೆಯನ್ನು ನೆನಪು ಮಾಡಿ ದೈವಿ ಲಕ್ಷಣಗಳನ್ನು ಕಲಿಯಿರಿ. ಯಾವುದೇ ವಿಕರ್ಮ ಮಾಡಬೇಡಿ. ಇದಂತೂ ಅಸುರರ ಕೆಲಸವಾಗಿದೆ. ವಿಕರ್ಮ ಮಾಡುವುದು ಅಸುರರ ಕೆಲಸ. ತಾವು ಈಗ ದೇವತೆಗಳಾಗುತ್ತಿದ್ದೀರಾ ಅಂದಾಗ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಎಲ್ಲದಕ್ಕಿಂತ ದೊಡ್ಡದು ಕಾಮವಿಕಾರದ ಮುಳ್ಳಾಗಿದೆ. ಅಭ್ಯಾಸವಾಯಿತೆಂದರೆ ಗಳಿಗೆ ಗಳಿಗೆಗೂ ಬೀಳುತ್ತಾರೆ. ಮಾಯೆ ಜೋರಾಗಿ ಪೆಟ್ಟು ಹೊಡೆದು ಬೀಳಿಸ್ಬಿಡತ್ತೆ. ಆದ್ದರಿಂದಲೇ ಗಾಯನವಿದೆ. ಆಶ್ಚರ್ಯವಾಗಿ ಕೇಳುತ್ತಾರೆ, ಹೇಳುತ್ತಾರೆ, ಮತ್ತು ಬಾಬ್ರವ್ರಿಗೆ ಡೈವರ್ಸ್ ಕೊಟ್ಟು ಹೋಗುತ್ತಾರೆ. ಈಗ ತಾವು ಒಬ್ಬ ತಂದೆಗೆ ಮಕ್ಕಳಾಗಿದ್ದೀರಾ. ಇದೆಲ್ಲ ಬಾಬಾ ಕೊಟ್ಟಿದ್ದು, ಈಶ್ವರ ಕೊಟ್ಟಿದ್ದು ಎಂದು ಅಂದಾಗ ತಾವು ಟ್ರಸ್ಟಿ ಆಗಿಬಿಡ್ತೀರಾ. ಇದೆಲ್ಲ ಅವರದ್ದಾಗಿದೆ, ನಾವು ಅವರ ಶ್ರೀಮತದಂತೆ ನಡೆಯಬೇಕು. ಬಾಬಾರವರು ನೋಡ್ತಾರೆ, ಈ ಮಕ್ಕಳು ಎಲ್ಲ ನನಗೆ ಅರ್ಪಣೆ ಮಾಡಿ ನನ್ನ ಶ್ರೀಮತದಂತೆ ಹೇಗೆ ನಡೀತಾರೆ ಅಂತ ನೋಡ್ತಾರೆ. ಯಾವುದೇ ಉಲ್ಟಾ ಸುಲ್ಟಾ ಖರ್ಚು ಮಾಡಿ ಪಾಪಾತ್ಮರಿಗೆ ಕೊಡಬಾರ್ದು, ಅದನ್ನು ನೋಡ್ತಿರ್ತಾರೆ. ಬಾಬಾ ಉಲ್ಟಾ ಸುಲ್ಟಾ ಖರ್ಚು ಮಾಡಲ್ವಾ, ಪಾಪಾತ್ಮರಿಗೇನು ಕೊಡಲ್ವಾ ಎಂದು. ಶುರುವಿನಲ್ಲಿ ಬ್ರಹ್ಮ ಬಾಬ್ರೂರು ಸಹ ಟ್ರಸ್ಟಿಯಾಗಿ ತೋರಿಸಿದ್ರಲ್ವ. ಎಲ್ಲವನ್ನು ಈಶ್ವರ ಅರ್ಪಣೆ ಮಾಡಿ ಸ್ವಯಂ ಟ್ರಸ್ಟಿಯಾದರು. ಅಷ್ಟೇ, ಯಾರಿಗೂ ಏನು ಕೊಡಲಿಲ್ಲ. ಈಶ್ವರ ಅರ್ಥವಾಗಿ ತೊಡಗಿಸ್ಬಿಟ್ರು. ಎಲ್ಲ ಈಶ್ವರನ ಕಾರ್ಯದಲ್ಲಿ ತೊಡಗಿಸಿದ್ರು. ಶರೀರ ನಿರ್ವಹಣೆ ಅರ್ಥ ಅಂತೂ ಎಲ್ಲ ನಡೀತಾ ಇತ್ತು. ಶರೀರ ನಿರ್ವಹಣೆನೂ ಮಾಡ್ಕೊಳ್ತಾ ಇದ್ರು ಅಲ್ವಾ. ಏನೋ ಇತ್ತು, ಎಲ್ಲ ಸೇವೆಯಲ್ಲಿ ತೊಡಗಿಸಿದ್ರು. ಇವರನ್ನು ನೋಡಿ ಬೇರೆಯವರು ಸಹ ಆ ರೀತಿ ಮಾಡಿದ್ರು. ಬಟ್ಟಿ ಆಯಿತು, ಬಟ್ಟಿ ಆಗಲಿಲ್ಲ ಅಂದರೆ ಅಷ್ಟು ಮಕ್ಕಳು ಬುದ್ಧಿವಂತರು ಹೇಗಾಗ್ತಿದ್ರು ಸರ್ವಿಸ್ಗೋಸ್ಕರ. ಪಾಕಿಸ್ತಾನದಲ್ಲಿ ಕಲಿತರು, ಮತ್ತು ಇಲ್ಲಿಯೂ ಬಂದು ಕಲಿತರು. ಎಲ್ಲರೂ ತಿಳಿಸ್ಲಿಕ್ಕೆ ಯೋಗ್ಯರಾಗ್ಬಿಟ್ರು. ಆಗ ಹೊರಗೆ ಹೋಗಿ ಸೇವೆ ಮಾಡಿದ್ರು. ಈಗಂತೂ ನೋಡಿ ಎಷ್ಟು ಪ್ರದರ್ಶನಗಳು ಮಾಡ್ತಿರ್ಲಾಗ್ತಾ ಇದೆ. ದೊಡ್ಡವರಿಗೆ ನಿಮಂತ್ರಣ ಕೊಡ್ತೀರಾ. ಈ ಜ್ಞಾನ ಯಜ್ಞದಲ್ಲಿ ವಿಘ್ನಗಳು ಸಹ ಅನೇಕ ಪ್ರಕಾರದ್ದು ಬರುತ್ತೆ. ವಿಘ್ನಗಳಿಗೆ ಹೆದರಬೇಡಿ. ಅಬಲೆಯರ ಮೇಲೆ ಎಷ್ಟು ಅತ್ಯಾಚಾರವಾಗುತ್ತೆ. ಬಾಬಾ ಹೇಳ್ತಾರೆ, ಯೋಗ ಬಲದಲ್ಲಿ ಇದ್ದು ಅವರಿಗೆ ತಿಳಿಸಿರಿ. ಭಗವಂತ ತಂದೆಗೆ ಮಕ್ಕಳಾಗಿ ತಂದೆಯನ್ನೇ ಮರೆಯುತ್ತಾರೆ. ಕೆಲವರು ಮಾಯೆಗೆ ಮಕ್ಕಳಾಗುತ್ತಾರೆ.
ಇದು ಸಹ ಸೋಲು ಗೆಲುವಿನ ಕುಸ್ತಿಯಾಗಿದೆ. ಆದರೆ ಬಾಕ್ಸಿಂಗ್ ಥರ ಮಾಯೆ ಜೋರಾಗಿ ಪೆಟ್ಟು ಕೊಡುತ್ತೆ ಮತ್ತು ಮೂರ್ಛಿತರಾಗಿಬಿಡ್ತಾರೆ. ಬಾಬಾ ಹೇಳ್ತಾರೆ ಮಾಯೆಯ ಜೊತೆ ಎಂದಿಗೂ ಸೋಲಬಾರದು. ಪವಿತ್ರರಾಗಿದ್ದಾಗ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಎಷ್ಟು ದೊಡ್ಡ ಸಂಪಾದನೆ ಇದು. ಒಂದು ವೇಳೆ ಪೂರ್ಣ ಪುರುಷಾರ್ಥ ಮಾಡಲಿಲ್ಲವೆಂದರೆ ಹೋಗಿ ದಾಸದಾಸಿಯಾಗುತ್ತೀರಾ. ರಾಜಧಾನಿ ಪೂರ್ತಿ ಇಲ್ಲಿಯೇ ಸ್ಥಾಪನೆಯಾಗುತ್ತಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಎಲ್ಲಿಯವರೆಗೆ ಬದುಕಿರುತ್ತೇವೆ ಅಲ್ಲಿಯವರೆಗೆ ಜ್ಞಾನಾಮೃತವನ್ನು ಕುಡಿಯುತ್ತಿರಬೇಕು. ಮಹಾವೀರರಾಗಿ ಮಾಯೆಯ ಬಾಕ್ಸಿಂಗ್ನಲ್ಲಿ ವಿಜಯಿ ಆಗಬೇಕು. ಎಲ್ಲರ ಜೊತೆ ಸಂಬಂಧ ನಿಭಾಯಿಸುತ್ತಾ ಮನಸ್ಸನ್ನು ಒಬ್ಬ ತಂದೆಯಲ್ಲಿ ಇಟ್ಟುಕೊಳ್ಳಬೇಕು. ಎರಡನೇ ಪಾಯಿಂಟು, ವಿಘ್ನಗಳಿಗೆ ಹೆದರಬಾರದು. ಸರ್ವೀಸ್ನಲ್ಲಿ ತಮ್ಮೆಲ್ಲವನ್ನು ಸಫಲ ಮಾಡಿಕೊಳ್ಳಬೇಕು. ಈಶ್ವರ ಅರ್ಪಣ ಮಾಡಿ ಟ್ರಸ್ಟಿಯಾಗಿರಬೇಕು. ಏನನ್ನೂ ಉಲ್ಟಾ ಸುಲ್ಟಾ ಕಾರ್ಯದಲ್ಲಿ ತೊಡಗಿಸಬಾರದು. ಹಣವನ್ನಾಗಲಿ, ಶಕ್ತಿಯನ್ನು, ಸಂಕಲ್ಪಗಳನ್ನು ಉಲ್ಟಾ ಸುಲ್ಟಾ ಕಾರ್ಯದಲ್ಲಿ ತೊಡಗಿಸಬಾರದು. ವರದಾನ: ತಮ್ಮ ಸಂಪೂರ್ಣ ಸ್ವರೂಪದ ಆಹ್ವಾನದ ಮೂಲಕ ಅವಾಗಮನದ ಚಕ್ರದಿಂದ ಮುಕ್ತರಾಗುವಂತಹ ಅದೃಷ್ಟ ನಕ್ಷತ್ರಗಳಾಗಿರಿ. ತಮ್ಮ ಸಂಪೂರ್ಣ ಸ್ವರೂಪದ ಆಹ್ವಾನದ ಮೂಲಕ ಅವಾಗಮನದ ಚಕ್ರದಿಂದ ಮುಕ್ತರಾಗುವಂತಹ ಅದೃಷ್ಟ ನಕ್ಷತ್ರಗಳಾಗಿರಿ. ವರದಾನದ ವಿಶ್ಲೇಷಣೆ: ಈಗ ತಮ್ಮ ಸಂಪೂರ್ಣ ಸ್ಥಿತಿ ಮತ್ತು ಸಂಪೂರ್ಣ ಸ್ವರೂಪವನ್ನು ಆಹ್ವಾನ ಮಾಡಿರಿ. ಅದೇ ಸ್ವರೂಪ ಸದಾ ಸ್ಮೃತಿಯಲ್ಲಿರುವುದು. ಅನಂತರ ಏನಾಗಾಗ ಶ್ರೇಷ್ಠ ಸ್ಥಿತಿ ಮತ್ತು ಕೆಳಗಿನ ಸ್ಥಿತಿಯಲ್ಲಿ ಬರುವ ಹೋಗುವ ಆವಾಗಮನದ ಚಕ್ರ ನಡೆಯುತ್ತೆ. ಬಾರಿ ಬಾರಿಗೂ ಸ್ಮೃತಿ ಮತ್ತು ವಿಸ್ಮೃತಿಯ ಚಕ್ರದಲ್ಲಿ ಬರುತ್ತೀರಾ. ಈ ಚಕ್ರದಿಂದ ಮುಕ್ತರಾಗುತ್ತೀರಾ. ಅವರು ಜನನ ಮರಣದ ಚಕ್ರದಿಂದ ಮುಕ್ತರಾಗಲು ಬಯಸುತ್ತಾರೆ. ನೀವು ವ್ಯರ್ಥ ಮಾತುಗಳಿಂದ ಮುಕ್ತರಾಗಿ ಹೊಳೆಯುವಂತಹ ಅದೃಷ್ಟ ನಕ್ಷತ್ರಗಳಾಗುತ್ತೀರಾ. ಸ್ಲೋಗನ್: ಯಾವುದೇ ವಿಘ್ನಕ್ಕೆ ವಶರಾಗುವುದು ಎಂದರೆ ಅರ್ಥ ಡೈಮಂಡ್ ಮೇಲೆ ಕಲೆ ಆಗುವುದು, ಕಲೆ ಮಾಡಿಕೊಳ್ಳುವಂಥದ್ದು. ಯಾವುದೇ ವಿಘ್ನಕ್ಕೆ ವಶರಾಗುವುದು ಅಂದರೆ ಅರ್ಥ ವಜ್ರದ ಮೇಲೆ ಕಲೆ ಮಾಡಿಕೊಳ್ಳುವಂತಹದ್ದಾಗಿದೆ. ಅವ್ಯಕ್ತ ಇಶಾರೆ: ಅಪವಿತ್ರತೆಯ ಬೀಜವನ್ನು ಸಹ ಸಮಾಪ್ತಿ ಮಾಡಿ ಸಂಪೂರ್ಣ ಪವಿತ್ರರು, ಸ್ವಚ್ಛವಾಗಿರಿ. ಹೇಗೆ ನಿಮ್ಮ ಆದಿ ಸ್ವರೂಪ ಪವಿತ್ರ ದೇವತೆಯಾಗಿದೆ, ಹಾಗೆ ಈ ಅಂತಿಮ ಜನ್ಮವೂ ಸಹ ಪವಿತ್ರ ಬ್ರಾಹ್ಮಣ ಜೀವನವಾಗಿದೆ. ಈ ಸ್ಮೃತಿಯ ಆಧಾರದ ಮೇಲೆ ಪವಿತ್ರ ಜೀವನ ಅತಿ ಸಹಜವಾಗಿ ಅನುಭವ ಮಾಡಿ. ಪವಿತ್ರರಾಗಿರಿ, ಯೋಗಿಗಳಾಗಿರಿ. ಇದೇ ಮಹಾಮಂತ್ರ ಸರ್ವ ಪ್ರಾಪ್ತಿಗಳ ಬೀಗದ ಕೈಯಾಗಿದೆ. ಒಂದು ವೇಳೆ ಪವಿತ್ರತೆ ಇಲ್ಲವೆಂದರೆ, ಯೋಗಿ ಜೀವನ ಇಲ್ಲವೆಂದರೆ, ಅಧಿಕಾರಿಗಳಿದ್ದರೂ ಸಹ ಅಧಿಕಾರದ ಅನುಭೂತಿ ಮಾಡಲಾಗುವುದಿಲ್ಲ. ಈ ಮಹಾಮಂತ್ರವೇ ಸರ್ವ ಖಜಾನೆಗಳ ಸರ್ವ ಖಜಾನೆಯ ಅನುಭೂತಿಯ ಬೀಗದ ಕೈ ಆಗಿದೆ. ಓಂ ಶಾಂತಿ.